ಗೈಸ್ ನಮ್ಮ ಹುಡುಗಿ ಫೋಟೋ ರಿವೀಲ್ ಮಾಡ್ತೀನಿ ನೋಡಿ. ನಿಮಗೆ ನಾಳೆ ತೋರಿಸ್ತೀನಿ. ಇವಾಗ ನಮ್ಮ ಅಮ್ಮಗೆ ತೋರಿಸ್ಬಿಡ್ತೀನಿ. ಅವರು ಒಬ್ಬೊಬ್ನೇ ಮಗ ಮಾಡ್ತಾವ್ರ. ಅವ್ರಿಗೆಲ್ಲ ಅವ್ರ ಕಾಲ್ ಮೇಲೆ ಅವ್ರು ನಿಂತವ್ರ. ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಂಡು ಸಮೀರ್ ಅವ್ರಿಗೆ ಇಬ್ಬಿಬ್ರು ಮಕ್ಳು ತಾನೆ. ನಿಮ್ ಮಗನ್ ನಿಮ್ಮ ಅಣ್ಣನ ಮದುವೆ ಮಾಡು ಪ್ರಶ್ನೆ. ಸಮೀರು ಅವ್ರ ಅಣ್ಣ ಅವ್ನ ದೊಡ್ಡವನು ಮದುವೆ ಆಯ್ತವ. ತಮ್ಮ ತಾನೇ ಇನ್ನೂ ಇರೋದು. ಮಾಡಲ್ಲ ಬೇಕಾಗಿರೋ ಹೋಗು ಹೋಗು. ಅತ್ತೆ ಕಣ ಅತ್ತೆ ಪ್ರೀತಿ ಏನ್ ಕರಿ ಹೊಡೆದ್ಬಿಡ್ತೀನಿ ಸರಿಯಾಗಿ ನಿನ್ಗ ಸರತು. ಒಂದ್ ಹುಡುಗಿ ನಾಟಕ ಆಡ್ದ ಇದ್ರಿ ಇಲ್ಲಿ. ಒಂದ್ ಹುಡುಗಿ ಕೈಲಿ ನಿಮ್ಮ ಅಪ್ಪನ್ ತಕ ಹೋಗಿ ಅಕ್ಕಡದಲ್ಲಿ ಹೊಡಿಸ್ಕೊಂಡೆ ಮಾಡ್ಕೊ. ಗೈಸ್ ಬೆಳಗ್ಗೆನೆ ನೋಡಿದ್ರೆ ಕಾರ್ಗೆ ಸರಿಯಾಗಿ ಚುಚ್ಚೈತೆ ಅನ್ಕೊಳ್ರಿ ಮಳೆ. ಬೆಳಗ್ಗೆನೆ ಸೈಕ್ ಸೀನ್ಗಳು. ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡಿಯಾಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ನಾವು ಒಂದು ರೆಸಾರ್ಟಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೇವೆ. ನೆನ್ನೆ ನೈಟು ಇನ್ಫ್ಲುಯೆನ್ಸರ್ಸ್ ಕ್ರಿಕೆಟ್ ಲೀಗ್ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಸ್ಟೇ ಆಗಿದ್ದು. ಇವತ್ತು ಬೆಳಗ್ಗೆ ಎದ್ದು ಚೆಕ್ಔಟ್ ಆಯ್ತಾವೆ. ಬಂದು ನೋಡ್ತಿದ್ದಂಗೆ ಇಲ್ಲಿ ನೋಡ್ರಿ ಮಳೆ ಹೊಡೆದ್ಬಿಟ್ಟಿದೆ ಸರಿಯಾಗಿ. ಇವಾಗ ಏನಾದ್ರು ಇದು ತೆಗೀತು ಅಂದರೆ ಏರ್ ಔಟ್ ಆಗಿಬಿಡ್ತದೆ. ಪಂಚರ್ ಅಂಗಡಿಯನ್ನು ಇಲ್ಲೇ ಕರ್ಸ್ಬೇಕು. ನೆನ್ನೆ ನೋಡಿದ್ರೆ ಕಾರ್ ಸ್ಟಾರ್ಟ್ ಆಗಿಲ್ಲ, ಇವತ್ತು ನೋಡಿದ್ರೆ ಹಿಂಗೆ ಗ್ಯಾರೇಜ್ಗೆ ಹೋಗ್ಬಿಟ್ಟು ತಗ್ಸ್ಬಿಡ್ತೀನಿ. ಗೈಸ್ ಇವಾಗ ಮಧ್ಯಾಹ್ನದ್ದು ಲಂಚ್ ಮಾಡ್ತೇವೆ. ಇಸ್ಗೌಡ ಇಸ್ರಾರ್ ಬೈ ವೆಜ್ ತಿಂತವನೆ ಇಸ್ರಾರು. ಅದೆಲ್ಲ ಜಾಸ್ತಿ ತಿನ್ನಲ್ಲ ಮಚ್ಚ ಡಯಟಲ್ಲಿ ಇವತ್ತು ಫ್ರೈಡೇನಾ ಬ್ರೋ? ಫ್ರೈಡೇ ತಿನ್ನಲ್ಲ ಮಚ್ಚ ನೀವು? ಆಯ್ತು ಫ್ರೈಡೇನೇ ಜಾಸ್ತಿ ತಿನ್ನೋದಾ? ಇವತ್ತು ವೆಜ್ ಯಾಕಂದ್ರೆ ಡಯಟ್. ಶನಿವಾರ ಗುರುವಾರ ಈ ಥರ ಎಲ್ಲ ಬಿಡಲ್ಲ ಮಚ್ಚ ನೀವು? ಇಲ್ಲ ಮಚ್ಚ ಯಾರು ಬಿಡಲ್ಲ. ಅದಿಲ್ಲ ಅಂತ ತಿನ್ನೋಕೆ ಆಗಲ್ಲ ಮಗ. ನಾನ್ ವೆಜ್ ಇಲ್ಲ ಅಂದ್ರೆ ತಿನ್ನೋಕೆ ಆಗಲ್ಲ. ನೋಡಿ ಈಗ ಎಷ್ಟು ತಿಂದಿದೆ ನಿನ್ನ ಮುಂದೆನು. ಗೈಸ್ ಈ ರೆಸಾರ್ಟಲ್ಲಿ ಸ್ಪೆಷಲ್ ಏನಂದರೆ ನಾಟಿ ಕೋಳಿ ಸಾರು ಕೊಡ್ತಾರೆ. RG ರೆಸಾರ್ಟ್ ಅಂತ ಇದು. ಮುದ್ದೆ ಜೊತೆಗೆ ಇದು ನಾಟಿ ಕೋಳಿ ಸಾರು. ಗೈಸ್ ಊಟ ತಿಂದಾಯ್ತು, ಊಟ ಮುಗೀತು. ಇವಾಗ ಹೊರಡುವ ಸಮಯ. ಬನ್ನಿ ನಮ್ಮ ಕರಿನ ಎತ್ಕೊ ಹೊರಡುವ. ಬಾಯ್ RG ರೆಸಾರ್ಟ್. ಗೈಸ್ ಇದಿರೋದು ಮಂಡ್ಯದಲ್ಲಿ. ನೀವು ಬಂದು ವಿಸಿಟ್ ಮಾಡಿ. ಸಿಕ್ಕಾಪಟ್ಟೆ ಸಕ್ಕದಾಗೈತೆ ಅನ್ಕೊಳ್ರಿ. ಗೈಸ್ ಇಸ್ರಾರ್ ಕಿವಿ ಒಳಗೆ ನೀರು ಹೊಂಟೋಗ್ಬಿಟ್ಟದೆ. ಈ ಎಸ್ಗೋಡ ತಿರ್ಗಾ ನೀರು ಬಿಡ್ತಿರೋದು ಕಿವಿ ಒಳಗೆ. ಹೊಸ ಬಿಡು ಮನಿಕೋ ಮಚ್ಚ ಮನಿಕೋ ಹೋಯ್ತದ ಮನಿಕೋ ಹೋಯ್ತದ ಹಂಗೆ ಮನಿಕೋ ಹೋಯ್ತದ. ಆಮೇಲೆ ಗೂಳಿ ಏನಂತ ಗೊತ್ತವ್ರು ಕಾರಲ್ಲಿ ಸೇರ್ಬೇಕಾದ್ರೆ ಗೂಳಿ ನನ್ ಮಗ ತಲೆಗೆ ಚಚ್ಕೋ ನೀರೆಲ್ಲ ಹೋಯ್ತದೆ ಅಂದ್ರೆ ಈ ನನ್ ಮಗ ಚಚ್ಕೊತವೆ. ತಲೆಗೆ ಯಾಕ್ಲ ಗೊತ್ಕೊತಿದೆ ಗುದ್ದು ನೀನುವೆ. ಅಲ್ಲಿ ನೋಡಿ ಎಷ್ಟು ವಯಸ್ಸಾಗೈತಿ. ಇರೋ ಹುಬ್ಳಿ ಮಾತಾಡ್ಬಿಡಿ ಯಾರು. ಅಲ್ಲಿ ನೋಡಿ ಎಷ್ಟು ವಯಸ್ಸಾಗಿರ್ಬೋದು. ಕಾರ್ ಮುಂದೆ ಅಲ್ಲಿ ಅವ್ರವ್ರ ಕೈ ಹಿಡ್ಕೊಂಡು ರೋಡ್ ದಾಟಿಸ್ತಾರೆ. ನೋಡಿ ತಕ್ಷಣ ಕ್ಯೂಟ್ ಅನಿಸ್ತಾರೆ. ಲವ್ ಇದ್ರೆ ಈ ತರ ಇರ್ಬೇಕು ಗೈಸ್. ಇದು ಯಸ್ಗೌಡನು ಮತ್ತೆ ಇಸ್ರಾರನು ಸಬರ್ ಡ್ರಾಪ್ ಹಾಕಿ ಗೂಳಿ ರೊಟ್ಟಿಗೆ ಬಂದು ಗೂಳಿನೂ ಡ್ರಾಪ್ ಹಾಕಿ ನಾನು ಮನೆಗೆ ಹೋಯ್ತು. ಒಂದು ಹೇಳು ಮಾವ ಹಾಯ್. ಮಾವ ಲೇಟ್ ಆಯ್ತಿದೆ ಬತ್ನಿ. ಅಪ್ಪಿ ಬಾಯ್. ಅಯ್ಯೋ ಇರ್ಲಿ ಬಿಡಿ. ಗೈಸ್ ಒಟ್ಟಿಗೆ ರೀಚ್ ಆದೋ. ಒಂದು ಪ್ರಮೋಷನ್ ಶೂಟ್ ಅಂತ ಹೇಳಿದ್ನಲ್ಲ, ನಮ್ಮ ಅಣ್ಣಂಗೆ ಫೋನ್ ಮಾಡ್ದವನಿ. ಫೋನ್ ಆಯ್ತಲ್ಲ ಕ್ರಿಕೆಟ್ ಆಡಕೊಂಡು ಬಿಟ್ಟಿದ್ದೀನಂತೆ. ಇವಾಗ ನಮ್ಮಮ್ಮ ಹೋಗಿರ್ತದೆ ಮುಗಿಸ್ಕೊಳ್ಳೋ ಬನ್ನಿ. ಮತ್ತೆ ಗೈಸ್ ನಾನು ಬೆಂಗಳೂರಿಗೆ ಹೋಗಿದ್ನಲ್ಲ ಕ್ರಿಕೆಟ್ ಆಡೋಕ್ಕೆ ಮ್ಯಾಚ್. ಆವಾಗ ಚಪ್ಪಲಿ ಮರ್ತ್ಬಿಟ್ಟು ಹೊಂಟೋಗಿದ್ದಿ. ಈ ಚಪ್ಪಲಿನ ಬ್ಲಿಂಕಿಟಲ್ಲಿ 350 ರೂಪಾಯಿ ಕೊಟ್ಬಿಟ್ಟು ಆರ್ಡರ್ ಮಾಡ್ಕೊಂಡಿದ್ದು. ಸಕ್ಕದಾಗವೆ ಅನ್ಕೊಳ್ಳಿ. ಈ ಕಲರ್ ಇಷ್ಟ ಆಯ್ತು ನಂಗೆ. ಚಿನ್ನು ನನ್ನ ಚಿನ್ನು ನಿನ್ನ ಮರೆತಾನ ಹೇಳು. ಅವನು ಬಂಗಾರ ಎಲ್ಲಿ ಸ್ಕೂಟ್ರು ಇದು ಕಾರು ಆಚೆ ನಿಂತದೆ. ಯಾಕ ಮಿಸ್ ಕರ್ಗ ಹೊಟ್ಟಿದ್ಯಾ? ಮಿಸ್ ಮಾಡ್ಕೊಂತಿದ್ಯಾ? ನಾನು ಚಿನ್ನು ಮಗಳ ಮಿಸ್ ಮಾಡ್ಕೊಂತೀನ. ಹೊಸ ಪ್ಯಾಂಟ್ ಅಟ್ಟಿನ ತಂದಿದ್ದು. ಇದು ನೀ ಸಲಕ್ ಮಾಡಿ ಸ್ವಲ್ಪ ಚೆನ್ನಾಗ್ ಕಾಣ್ತಿಲ್ಲ. ಈಗ ಹೋಗಿದ್ಯಾ ದಿಲ್ಲಿಗೆ ಹೋಯ್ತು ನಿಂತಿದ್ಯಲ್ಲ ಮದುವೆ. ಸರಿ ಬಾ ಅಂದ್ರೆ ಚಿನ್ನು ಪ್ಲೀಸ್. ನಮ್ಮ ಅಣ್ಣ ಬಂದ. ಅಣ್ಣ ಲವ್ ಯು ಅಣ್ಣ. ಈ ಭೂಮಿ ಮೇಲೆ ನಿನ್ನಂತ ಒಳ್ಳೆ ಅಣ್ಣ ನನ್ನ ಜೀವನದಲ್ಲೇ ನೋಡಿಲ್ಲ ಕಣ. ಸೀರಿಯಸ್ ಆಗಿ ಅಷ್ಟು ಒಳ್ಳೆ ಅಣ್ಣ ನನಗೆ ಸಿಕ್ಕಿರ ಅಣ್ಣ. ಫೋನ್ ಹೋಯ್ತದ ಕಣಣ್ಣ. ಗೈಸ್ ಯಾವುದೋ ಹುಡುಗ ಇಲ್ಲಿ ಕಂಟೆಂಟ್ ಕ್ರಿಯೇಟರ್ ಯಾರೋ ನನಗೆ ಫಾಲೋ ಮಾಡಿಲ್ಲ, ಪ್ಲೀಸ್ ಫಾಲೋ ಮಾಡಿ ಅಣ್ಣ ಅಂತ ಹಾಕಿದ್ರು. ಸೊ ಬನ್ನಿ ಫಾಲೋ ಮಾಡ್ಬಿಡುವ. ಲವ್ ಯು ಬ್ರೋ. ಈ ಒಂದು ಡೈಲಾಗ್ ಹೇಳಿದ್ರೆ ಹೇಳಿದ್ರು ಒಂದ್ ವಾರದಿಂದ. ಅಲ್ಲ ಕೆಟ್ಟಾಗಿ ನಂಟಿಲ್ಲ ತಿರ್ಗಾತಿನಾಗ ದೇವ್ರ. ಇನ್ನೊಂದ್ಸತಿ ಮೊದ್ಲಿಂದ ಹೇಳಿದ್ರು ಕೇಳೋ ಕೆಟ್ಟಾಗ ನಂಟಿಲ್ವಂತ ತಿರ್ಗಾತಿನಾಗ ದೇವ್ರುಗಳಿಲ್ವಂತ. ಯಾವನ್ ಕಡೆಗೆ ಏನಾಗ ಲುಂಗಿ ಅಲ್ಲ ಬ್ಯಾಕ್ ಏನಾರು ಆಗಿದ್ದ ಗುರು.
ಏನಾಯ್ತು ಗುರು ನಿಂಗೆ? ನಾವು ತಲೆ ಹೋಯ್ತಾರೆ ಏನ್ ಬ್ಯಾಕ್ ಏನಾಯ್ತು ಗುರು? ಯಾರು ಸುಟ್ಗಿಟ್ ಹಾಕ್ಬಿಟ್ಟಿದಾರೆ ಹೆಂಗೆ? ಮತ್ತೆ ಉಳ್ಕೊಂಡು ಮತ್ ಯಾಕೆ ಈ ರೇಂಜ್ಗೆ ಹಿಂಗ್ ನಡೀತಿದ್ಯಾ? ಹೋಯ್ತಾರೆ ನಾವು ನಡನವಾ? ಅದು ಎಲ್ಲ ಸಂಬಡಿದ ಮೂಳ. ಹುಸಿ ಫಿಗರ್ಗಳು ನೋಡೋದ್ ಕಮ್ಮಿ ಮಾಡ್ಬೇಕು ನೀನು. ಇಸ್ ಬನ್ನಿ ಒಕ್ಕಸ್ವ ಊಟ ಮಾಡುವ. ಗೈಸ್ ನಮ್ ಡ್ಯಾಡಿ ಅಪ್ಪಯ್ಯ ಮಗ ಬಂದು ಒಟ್ಟಿಗೆ 3 ದಿವಸ ಆದ್ಮೇಲೆ ಮಗ ಬರ್ತವನೆ. ಒಂದ್ ಚೂರಾರ ಮಾತಾಡ್ಸೋದ್ ಬೇಡವಪ್ಪ ಪ್ರೀತಿಯಿಂದ. ಅಪ್ಪ ಆಯ್ತು ನಡಿಯಪ್ಪ ಅಲ್ಲ ಮಾತಾಡ್ಸಪ್ಪ ಹುಸಿ. ಊಟ ಮಾಡದಪ್ಪ ಮುಳುಗ್ತಿದೆಪ್ಪ. ಅಪ್ಪ ಮಾತಾಡ್ಸಪ್ಪ. ಆಯ್ತು ನಡಿಯಪ್ಪ. ಲವ್ ಯು ಅಪ್ಪ. ಲವ್ ಯು ಟು ಹೇಳಪ್ಪ. ಲವ್ ಯು ಜಾಸ್ತಿ ಹೇಳಪ್ಪ. ಲವ್ ಯು ಜಾಸ್ತಿ ಮಗನೇ ಹೇಳಪ್ಪ. ಗೈಸ್ ಇವಾಗ ಬನ್ನಿ ಊಟ ತಿನ್ಕೊಂಡು ತಾಚ್ಕೊಳ್ಳೋ ಬಿಸ್ಕೊಳ್ಳೋ ಅನ್ಸಿ. ಗೈಸ್ ಟೇಸ್ಟಿ ಮುದ್ದೆ ಆಮೇಲೆ ಉಪ್ಸಾರು ಕಸುವಾಗಿ ಬ್ಯಾಟಿಂಗ್ ಆಡೋದು ಬರ್ರಿ ಇವಾಗ. ಗೈಸ್ ಇವತ್ತು ಇವಾಗ ಊಟ ಎಲ್ಲ ಮುಗೀತು. ನಾಳೆ ಬೆಳಿಗ್ಗೆ ನಮ್ಮ ಅಮ್ಮಂಗೆ ಸಾಕು ಕೊಡವ. ನಾಳೆ ಬೆಳಿಗ್ಗೆ ಎದ್ದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲವ್ ಯು ಜಾಸ್ತಿ. ಗುಡ್ ನೈಟ್. ದಿ ನೆಕ್ಸ್ಟ್ ಡೇ. ಗೈಸ್ ಬನ್ನಿ ನಮ್ಮಮ್ಮ ಮುಗೀತಾ ಇದೆ. ತಗೋಯ್ತಾವ ನೀರು. ನಾವು ಉಗಿಯೋ ಟೈಮಲ್ಲಿ ವಿಡಿಯೋ ಮಾಡೋದಿಲ್ಲಮ್ಮ. ಹಿಂಗೆ ಹಿಡ್ಕೊಂಡು ನಾನು ಹೊಲಕ್ಕೆ ಟೀ ಕೊಟ್ಟು ಬರ್ಬೇಕು. ಬನ್ನಿ ಗೈಸ್ ನಮ್ಮ ಹೊಲ್ತಾಗ ಬಂದು ಟೀ ತಗೊಂಡು ನಮ್ಮ ಹೊಲದಲ್ಲಿ ಏನ್ ಕೆಲಸ ಮಾಡ್ತಾವ್ರಿ ಅಂದ್ರೆ ಅಲ್ಲಿ ಆ ಡ್ರಮ್ಮಲ್ಲಿ ಔಷಧಿ ಅದೇ ಔಷಧಿನ ತೆಗ್ದು ಗಿಡಗಳಿಗೆ ಬಿಡ್ತಾವ್ರೆ. ಮುದವಿ ನಾನು ಏಟ್ ಮುದವಿ ಡೊಂಗಿ ಮುದವಿ ಸಂಜೆ ಮಣಿ ಚಾರ್ಜರ್ ಐತಲ್ಲ ತಗೊಳ. ಸಂಜೋಣ ನಿನ್ ಮಕ್ಕದ ಬಗ್ಗೆ ಹಿಂಗೆ ಆಡ್ಕೊಬಿಟ್ಟಣ. ಸರಿ ನನ್ ಮಗ ನಾನು ಹೇಳ್ತೀವಿ ಕಲರ್ ಇದನ್ನ ಕೇಳು. ನಿಂಗ್ ಕಲರ್ ಇದೆಯಾ ಅಂತ ಅಲ್ಲಿ. ಅಯ್ಯೋ ಕಲರ್ ಇಂಪಾರ್ಟೆಂಟ್ ಆಗಲ್ಲ ಕಣ, ಮನ್ಸು ಕಲರ್ ಇಂಪಾರ್ಟೆಂಟ್. ನಿಂದು ಮನ್ಸ ನಿಂದು ಟೀ ಶರ್ಟ್ ಇಸ್ಕೊಂಬಂದಿದ್ದೇವೆ. ಟೀ ಶರ್ಟ್ ಕೊಡು ಕಪಿ ಮದುವೆ ಮನೆ ಕರ್ಕೊಂಡು ನಮ್ ಸಂಜೋಣ ಒಂದು ಚಾರ್ಜರ್ ಐತಲ್ಲ. ಸ್ಟಾರ್ಟ್ ಮಾಡೋ ಆಫ್ ಮಾಡ್ಬಿಡ್ತಾ. ನಮ್ ಗಾಡಿಯಲ್ಲಿ ಚಾರ್ಜರ್ ಆಗ್ತದೆ. ಏನೋ ನೀನು ನಾನು ಆಳಿಂದ ಏನು ಕಾಯ್ದೆ ಇಲ್ಲ ಅಂತಂದ್ರೆ ಬಿಡ ಮಚ್ಚಿ ಅನ್ನೋ ಗೊತ್ತಾಗಲ್ಲ. ನಿನ್ನೆ ಮಚ್ಚಿ ನಮಸ್ಕಾರ ಅಪ್ಪಾಜಣಂಗೆ. ಬೆಳಗಿದ್ದೇವ ಅಪ್ಪಾಜಣ ಅಲ್ಲಿ. ಅಪ್ಪಾಜಣ ನೋಡಿ ನಿಜ ನೀನ್ ರೇಗಿಸಿದ ಕರಿಯ ಕುಡ್ಕ ಅಂತ. ನಿಜ ಮುದವಿ ಸಂಜೋಣ ನಿಂಗೆ ಬೈತಿದ್ದ ಕಣ ಅಪ್ಪಾಜಣ. ಸಂಜೋಣ ನನ್ನ ಫ್ರೆಂಡು ಅಪ್ಪಾಜಣ ಅಂತ ಅಂತಾನೆ. ನಿಜವಲ್ವೇ ಸಿಕ್ಕಾಪಟ್ಟೆ ಖುಷಿ ಮಾತಾಡಲಿ. ಸಂಜೋಣ ಜೊತೆ ಕರೀತಾ ನೀನಾ? ಸಂಜೋಣ ಅಲ್ಲ ಅಪ್ಪಾಜಣ ಕರೀತಾ. ಏನ್ ಕೇಳ ಮೊಬೈಲ್ 10% ಚಾರ್ಜ್ ಮಾಡ್ಕೊಡಪ್ಪ ನೋಡೈತಿ. ಕೇಳೋಣ ಅದೇನೋ ಅಂತ. ವಿಜಯ್ ನೋಡಪ್ಪ ಜಿಂಕೋನಂತರ ಚೈನ್ ಹಾಕತ್ತಿದೆ ರೋಲ್ಡ್ ಗೋಲ್ಡ್ ಅಣ್ಣ. ಎಲ್ಲ ಫೋಟೋ ನೋಡ್ತೀನಿ. ಬಿಚ್ಚಿ ಶರ್ಟ್ ಅಂಗಡಿ ತೋರ್ಸ್ಕೊಡ್ತೀನಿ. ಶರ್ಟ್ ಅಂಗಡಿಗೆ ಅಲ್ಲ ಚೈನ್ ಬೇಕಂತ ಅಪ್ಪಾಜಣಂಗೆ ಶರ್ಟ್ ಅಂಗಡಿ ತೋರ್ಸ್ಕೊಂಬಂದಂತೆ. ಏನ್ ಕಡೆ ಎಲ್ಲ ಮುಗ್ದೋಗದಲ್ಲ ನಿಂಗ ಚೈನು. ಯಾವತ್ತು ಹೇಳು ಕರೆಕ್ಟ್ ಆಗಿ ಆಸ್ಪತ್ರೆಗೆ ಹೋಗಮ್ಮ. ಅದೇ ಒಮ್ಮೆ ವಾಸಿ ಆಗಿದ್ದ ಪೂರ್ತಿ. ಅದೇ ಅಪ್ಪಾಜನ ಕಾಲು ವಾಸಿ ಎಲ್ಲ ಕರೆಕ್ಟ್ ಆಗ ನೀ ಎಣ್ಣೆಕ್ ನೋಡಕಾಲಿ ನಾಟಕ ಆಡ್ಕ ನೀನು ಅದೇ ಹಾಕೊಂಡ್ಬಿಟ್ಟು ಬೇರೆ ಬೇರೆ ರೆಡಿ ಎಲ್ಲ ಕಳ್ಳ ಆಸ್ಪತ್ರೆ ಎಣ್ಣೆಕ್ ನೋಡಕ್ ಸಂಜೋಣ ಹಿಂಗೆ ಹಿಂಗೆ ಮಾಡೋದು. ನೀನು ಆಸ್ಪತ್ರೆಯಲ್ಲಿ ಎಣ್ಣೆಕ್ ನೋಡಕ್ ಹೋಗಿ ಸಂಜೋಣ ಅದಕ್ಕೆ ಮತ್ತೆ ಹಾಸ್ಪಿಟಲ್ ನೀನು ಹಂಗ್ಯಾ ಎಣೆಗಳು ನೋಡಕೈತದೆಯಾ? ನನ್ ಜೊತೆಗೆ ಆಸ್ಪತ್ರೆ ವಯಸ್ಸು ಈಗ ಇಲ್ವಾ? ಅಲ್ಲ ಏನೋ ಹೇಳ್ತಾರಲ್ಲ ಹುಣ್ಸೆಹಣ್ಣು ಮುಪ್ಪಾದ್ರೂ ಹುಳಿ ಮುಪ್ಪ ನಂಗೆ. ನಿಮ್ಮ ಅಪ್ಪನಿಗೆ ಹೇಳು ಮುದೆ ಕರೀಲ್ಗ ವಿಜಿ ಟೀ ಶರ್ಟ್ ನಮ್ಮ ಮಟ್ಲೆ ಇತ್ತು ಮುದೆ ಈಸ್ಕೋಗಿರ ನಮ್ಮಮ್ಮ ಮೊಸರು ಬಟ್ಟೆ. ಅಯ್ಯೋ ಅದೇ ಹಿಂಗ್ಸ್ ನೋಡಿ. ಸರಿ ಒಂದ್ ಕ್ಯಾಟ್ ವಾಕ್ ಮಾಡ್ಬಿಟ್ಟು ಸಂಜೆ ತಿರ್ಗಾ ಹೊಲ್ತಕ್ ಬಂದವ ನೀವು ಊಟ ಕೊಡಕ್ಕೆ ಅಂತ ಅಂದ್ಬಿಟ್ಟು. ಮತ್ತೆ ಅವ್ರ ಎಲ್ಲರಿಗೂ ಊಟಕ್ಕೆ ನರ್ಸರಿಗೆ ಹೋಗಿ ಒಂಚೂರ್ಗೆ ನೀರು ಹಿಡ್ಕೊಬರ್ಬೇಕು. ಗೈಸ್ ನೀರು ಹಿಡ್ಕತ್ತವನಿ ಇಲ್ಲಿ ನೋಡಿ ನಮ್ಮ ಹಳ್ಳಿಗಳ ಕಡೆ ಈ ತರ. ಯಾವ ಊಟ ಯಾವ್ದು ಮತ್ತೆ ಇದ್ರ ಪುಟ್ಟಿ ಇದ್ದಿದ್ದು ಮಾವು ಮತ್ತ ನೀನು. ಗೈಸ್ ನಮ್ಮಮ್ಮ ಊಟ ತಗೊಬಂದ್ರೆ ನಾನು ಹೋಗಿ ಖಾಲಿ ಪುಟ್ಟಿ ತಗೊಬಂದ್ಬಿಟ್ಟು ದಡ್ಡ ಆಗ್ಬಿಟ್ಟು
ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ಅವ್ರು ನಿನ್ ಕಣ್ಣು ಕಾಣಿಲ್ಲ, ಸೋಪ್ ಹಾಕ್ಬಿಡ್ತಿದ್ದವು ತಟ್ಟಗಳು ಹಾಕಿರೋದು. ನಾನು ನಮ್ಮ ಮನೆ ಅಡುಗೆ ಮನೆ ಅಲ್ಲ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ದೇವ್ರಿಗೆ ನೀರು ತಗೊಳ್ತೇವೆ ಗೈಸ್. ಇವಾಗ ನಾನು ಮತ್ತೆ ನಮ್ಮ ಅಮ್ಮನೂ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾವೆ. ಶಶಿಕಲಾ ದೇವಸ್ಥಾನದಿಂದ ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಸೀಕ್ರೆಟಾ, ದೇವಸ್ಥಾನದಿಂದ ಬಂದ್ಮೇಲೆ ಹೇಳ್ಬಿಡ್ತೀನಿ. ದೇವಸ್ಥಾನದಿಂದ ಬಂದ್ಮೇಲೆ ಏಳನೇ ಬೇಡ ಅಳಿಸ್ನ ಬೇಡ ನಡೆಸೋಣ. ಯಾಕೆ ಒಳ್ಳೇದಾದ್ರೆ ಹೇಳು, ಕೆಟ್ಟದ್ದಾದ್ರೆ ಏಳನೇ ಬೇಡ ನೀನೇ ಮಡಿಕೋಬಹುದು. ನಾನು ನೈಟಿಂದನೂ ನಮ್ಮಮ್ಮ ಕೇಳ್ತಾ ಇರೋದು ಏಳು 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 ಅಂತ. ನಾನು ಹೇಳ್ತೇನೆ ಒಳ್ಳೇದಾದ್ರೆ ಹೇಳು, ಕೆಟ್ಟದ್ದಾದ್ರೆ ನೀನೇ ಮಡಿಕೋಬಹುದು. ಇಲ್ಲ, ಇದು ನಿನ್ನ ಹತ್ರ ಹೇಳ್ಕೊಳ್ಳೇಬೇಕು ಕಣಮ್ಮ ಅಂತ ವಿಷಯ. ಪ್ಲೀಸ್ ಸಾರಿ ಹೇಳ್ತೀನಿ. ಇದ್ ಮಾಡಕ್ ಮಾಡ್ತಿದ್ದೆ ಕನ್ನಡಿ ಇವತ್ತು ಏನು ರ್ಯಾಂಕ್ ಮಾಡಕ್. ಸರಿ ಆಯ್ತು ವಯಸ್ಸನೆ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ನಮ್ಮ ಅಮ್ಮಂಗೆ ಹೇಳುವ. ಏನಾರ ಹೆಣ್ಣು ಗಿಣ್ಣು ಸುದ್ದಿ ಅನ್ಕೊ ಹೇಳ್ಬಿಟ್ರೆ ಮಾತ್ರ ಏನ್ ಮಾಡ್ತೀನಿ ನನಗೆ ಗೊತ್ತಿದೆ. ನಿಮ್ಮ ಅಪ್ಪ ಬರೋ ಗಂಟೆ ನಿಮ್ಮ ಅಪ್ಪ ಬಂದ್ಮೇಲೆ ಹೇಳಿದ್ರು. ಸರಿ ಆಯ್ತು. ಇವಾಗ ಶನಿದೇವ್ರ ದೇವಸ್ಥಾನಕ್ಕೆ ಬಂದವಿ. 13 ವರ್ಷ ಆಗಿದಂತೆ ಈ ತರ ದಿವಸ ಬಂದು ಶನಿದೇವ್ರ ಉತ್ಸವ ಮತ್ತೆ ಅಮಾವಾಸ್ಯೆ 2 ಒಟ್ಟಿಗೆ ಬಿದ್ದು 13 ವರ್ಷ ಆದ್ಮೇಲೆ ಈ ತರ ಬರ್ತಾ ಇರೋದು. ಸೊ ಇವತ್ತಿನ ದಿವಸ ಎಲ್ಲರೂ ಶನಿದೇವ್ರ ದೇವಸ್ಥಾನ ನಾವು ಬಂದವಿ. ಗೈಸ್ ಸನ್ನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿದ್ದು ಬಂದ. ಇವಾಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾವೆ. ಗೈಸ್ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಆಂಜನೇಯ ಸ್ವಾಮಿ ಏನಂತ ಕೇಳ್ಕೊಂಡೆ, ನನ್ನ ಆರೋಗ್ಯ ಪಡುತ್ತೆ. ಇನ್ನೊಂದು ಕೇಳ್ಕೋಬೇಕು ತಾನೆ. ಇವಾಗ ನನ್ನ ಮಗ ಹೇಳೋ ವಿಷಯ ಕೇಳಿ ನನ್ಗೆ ತಡ್ಕೊಳ್ಳೋಂತ ಶಕ್ತಿ ಕೊಡಪ್ಪ ದೇವ್ರೆ ಅಂತ ಕೇಳ್ಕೋಬೇಕು ತಾನೆ. ಅದಕ್ಕೆ ಏನಂತ ಜೀವೋಗಂತ ಏನ್ ವಿಷಯ ಏನು ಹೇಳೋದಿಲ್ಲ. ಅದೇ ಕೇಳ್ಕೊಬಿಡು, ಇನ್ನೊಂದ್ಸತಿ ಕೇಳ್ಕೊಬಿಡು. ನನ್ನ ಮಗ ಹೇಳೋ ವಿಷಯ ಕೇಳಿ ನಂಗೇನು ಆಗದೆ ಇದ್ರೆ ಸಾಕಪ್ಪ ದೇವ್ರೆ ಅಂತ ಅಂದ್ಬಿಟ್ಟು ಕೇಳ್ಕೊಬಿಡು. ಏನೋ ಆಗ ಸತ್ತೋಯ್ತಾಳೆ ಅನ್ನೋ ವಿಷಯ ಯಾಕಮ್ಮ ಹೇಳಿ, ನೀನ್ ಗಾಬರಿ ಆಗ್ಬಿಡ್ತೀಯಲ್ಲ ಅದಕ್ಕೆ ವಿಷಯ. ಗಾಬರಿ ಗಂಗಮ್ಮನಂಗೆ. ಗೈಸ್ ಬನ್ನಿ, ಇಷ್ಟು ದಿವಸ ಎಲ್ಲ ಇನ್ಫ್ಲೂಯೆನ್ಸರ್ಸನ್ನು ರಿವೀಲ್ ಮಾಡ್ತಿದ್ರು. ಫೈನಲ್ಲಿ ನಾನು ಹೇಳ್ಬಿಡ್ತೀನಿ. ಶಶಿಕಲಾ ಶಶಿಕಲಾ ಏನ್ ಹೇಳು, ಹೃದಯ ಗಟ್ಟಿ ಮಾಡ್ಕೊ, ಓಕೆನಾ? ಏನ್ ಗಾಬರಿ ತಗೋಬೇಡ. ಫುಲ್ ಎಲ್ಲ ಮ್ಯೂಚುವಲ್ ಆಗಿ ಆ ಹುಡುಗಿ ಏನು ಎತ್ತ ಎಲ್ಲ ವಿಚಾರಿಸಿ ಅವ್ರ ಫ್ಯಾಮಿಲಿ ಹೆಂಗೆ ಬ್ಯಾಕ್ಗ್ರೌಂಡ್ ನಮ್ಮ ಫ್ಯಾಮಿಲಿಗೆ ಸೂಟ್ ಆಯ್ತಿಲ್ವಾ ಎಲ್ಲ ನೀಟಾಗಿ ನೋಡಿ ತಿಳ್ಕೊಂಡು ಅದಾದ್ಮೇಲೆ ಹೇಳಿರೋದು, ಓಕೆನಾ? ನಮ್ಮ ಅಮ್ಮಂಗೆ ರಿವೀಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಮಾತಾಡ್ಕೊಂಡು ಹೇಳ್ತಾ ಇರೋದು, ಓಕೆನಾ? ಪ್ಲೀಸ್ ಇಷ್ಟು ದಿವಸ ಎಲ್ರಿಗೂ ಲವರು ಎಲ್ಲ ರಿವೀಲ್ ಮಾಡಿದ್ರು. ಇವಾಗ ಸರದಿ ಶಶಿಕಲಾ ನಾನು ಊಟ ಮಾಡ್ಬೇಕು, ನಡಿ ಮೇಲೆ ಹೇಳ್ಬೇಡ, ಬೇಜಾರು ಮಾಡ್ಕೋಬೇಡ. ಬೇಜಾರು ಮಾಡ್ಕೊಂಡು ಇದ್ದಾನು ಓದೋ ಮೈತಾನ ರಕ್ತ ಕೆಡ್ಸ್ಕೋಬೇಕು. ಗೈಸ್ ನಮ್ಮ ಹುಡುಗಿ ಫೋಟೋ ರಿವೀಲ್ ಮಾಡ್ತೀನಿ ನೋಡಿ, ನಿಮಗೆ ನಾಳೆ ತೋರಿಸ್ತೀನಿ. ಇವಾಗ ನಮ್ಮ ಅಮ್ಮಂಗೆ ತೋರಿಸ್ಬಿಡ್ತೀನಿ. ಚೆನ್ನಾಗಳ ಯಾವಳ ಅವಳು ಚೆನ್ನಾಗಳು ಹೇಳು. ಅದೇನೋ ನಮ್ಗೆ ಗೊತ್ತಿಲ್ಲ ಬಿಡು. ಬೆಂಕಿ ಹಾಕ, ಚಂದಕ್ಕೆ ಯಾಕೆ ಬೆಂಕಿ ಹಾಕಿ? ಚೆನ್ನಾಗಳ ಏನ್ ಹೇಳು. ಹೋಗ ನಾವು ಊಟ ಮಾಡ್ಬೇಕು, ಸುಸ್ತ ಆಯ್ತದ ಸುಮ್ಮನೆ ನಮ್ಗೆ. ಇವಾಗ ಒಪ್ಕೊಬೇಕು ನೀನು. ಒಪ್ಕೋತಾರ ತೀಟ್ ಬಂದು ನಿನ್ಗ ಅಷ್ಟು ಮಟ್ಕ ಅದಕ್ಕೆ ನಿನ್ಗ ಮದುವೆ ಮಾಡ್ತೀನಿ ಅಂತ ಹೇಳಿದ್ರೆ ಹೋಗ ತಿನ್ಬಿಟ್ಟು ಇನ್ಯಾವಾಗ ಮದುವೆ ಮಾಡ್ಯಮ್ಮ? ಮಾಡ್ತೀವಿ ಹೋಗು. ಅಲ್ಲ ಮಾಡು, ನೀವು 22 ವರ್ಷಕ್ಕೆ ಇದಾಗ ಇನ್ಯಾವಾಗ? ಬಾ ಮೆಂತದ ಇಡ್ತೀನಿ. ನೀನು ಮೆಂತದ ಇಟ್ಟು ತಿನ್ಸಿ ಊದ್ಸ್ಬಿಡು ನನ್ನ. ಬಂದು ಆಪ್ ಮಾಡ್ಬಿಟ್ಟು ಆಪ್ ಮಾಡ ತಲೆ ಎಷ್ಟು ನಮ್ಮ ತಲೆ ನಿಂಗೆ ಅದಕ್ಕೆ ತೋರಿಸ್ತೀನಿ ಇರಲಿ, ಹಿಡ್ಕ. ನೋಡ್ತಲೆ ನಿಮ್ಮ ಅದಕ್ಕೆ ಚೆನ್ನಾಗಳ ಹೇಳ ಚೆನ್ನಾಗಳ. ಶಶಿಕಲಾ ಪ್ಲೀಸ್ ಅಲ್ಲ, ನಾನು ಪ್ರ್ಯಾಂಕ್ ಮಾಡ್ತಿಲ್ಲ, ನಿಜವಾಗ್ಲಾರ ಮಾಡು, ನೀನ್ ನಿಜವಾಗಾರ ಮಾಡು. ನಮ್ಗೆ ಇಷ್ಟ ಇಲ್ಲ, ನಾವು ಮಾಡಲ್ಲ ಅದೇಕಮ್ಮ ಮಾಡಲ್ಲ, ನಾನು ಲವ್ ಮಾಡ್ಬಾರ್ದಮ್ಮ. ಮಾಡಲ್ಲ ಬೇಕಾಗಿದೆ, ಹೋಗು ಹೋಗು, ನಮ್ಮ ಹೊಟ್ಟೋಸ್ಬೇಡ ಹೋಗು. ಮಾಡ್ಬೇಡ ನಮ್ಗೆ ಹೊಟ್ಟದಿಂದ ಊಟ ಮಾಡಿದ್ರೆ ತರ ಸುತ್ತ ನಮ್ಗೆ ಯಾಕೆ ಅಯ್ಯೋ ಅನ್ಸ. ಅಮ್ಮ
ಅಲ್ಲಿ ಎಲ್ರು ಬೇರೆಯವ್ರ ಅಮ್ಮ ಎಲ್ಲ ಬೇರೆ ಕ್ರಿಯೇಟರ್ಸ್ಗಳೆಲ್ಲ ಅವ್ರ ಹುಡುಗಿನ ಪರಿಚಯ ಮಾಡಿಸಿದ್ರೆ ಹೌದಾ ಸೂಪರ್ ಆಗಿ ಕಣ ಹುಡುಗಿ ಇನ್ನು ಹಂಗಿರ್ಬೇಕಿತ್ತು ಅಂತ ಗುಣಗಾನ ಮಾಡಿದ್ರೆ ಅವರು ಒಬ್ಬೊಬ್ನೇ ಮಗ ಮಾಡ್ತಾವ್ರ ಅವ್ರಿಗೆಲ್ಲ ಅವ್ರ ಕಾಲ್ ಮೇಲೆ ಅವ್ರು ನಿಂತವ್ರ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಂಡು ಯಾಕೆ ಸಮೀರ್ ಅವ್ರಿಗೆ ಇಬ್ಬಿಬ್ರು ಮಕ್ಳು ತಾನೆ. ನಿಮ್ ಮಗನ್ ನಿಮ್ಮ ಅಣ್ಣನ ಮದುವೆ ಮಾಡು ಪ್ರಶ್ನೆ ಸಮೀರು ಅವ್ರ ಅಣ್ಣ ಅವ್ನ ದೊಡ್ಡವನು ಮದುವೆ ಆಯ್ತವ ತಮ್ಮ ತಾನೇ ಇನ್ನೂ ಇರೋದು ಸಮೀರ್ ಅಣ್ಣ ಮದುವೆ ಸರಿ ಸಸಂಗ್ ಮದುವೆ ಆದ್ಮೇಲೆ ನಾನು ಐತಿ ಬಿಡು. ಬೇಕಾಗಿಲ್ಲ ನಮ್ಗೆ ಅದೆಲ್ಲ ಮನೆಗೆ ತರಬೇಡ ಅದ ನಮ್ಗೆ ಅಲ್ಲ ಕಣಮ್ಮ ಇದಾಳೆ ಸರಿ ಐತಿ ಕಣಮ್ಮ. ಮದುವೆ ಮಾಡ್ಬೇಕು ಯಾಕೆ ಸುಗ್ರಿ ಅಲ್ಲ 20 ಮದುವೆ ಯಾರು ಇನ್ನು 4-5 ವರ್ಷ ಬುಡ್ಕ ಇದೀವಿ ಬಿಡು ಇವಾಗ. 4-5 ವರ್ಷಕ್ಕೆ ಬರೋ ಹೇಳಕ್ಕ ಈಗ ಬಂದು ನೀನ್ ಹೇಳಕ್ಕ ನಮ್ ಕೇಳಕ್ಕೆ ಯಾರು ತಯಾರಿಲ್ಲ ಈಗ ನಮ್ ಯಾಕೆ ಅಯ್ಯೋ ಅನ್ಸ. ಸರಿ ಇವಾಗ ಹುಡುಗಿ ಒಪ್ಕೊಳ್ಳಲ್ಲ ನೀ ಅದೇ ಒಪ್ಕೊಳ್ಳಲ್ಲ ನಾನು ಅದ್ ಯಾವಳಾದ್ರೂ ಅಷ್ಟೇ ಅವಳು ಎಮ್ಮೆಲಿ ಅದು ಒಪ್ಕೊಳ್ಳಲ್ಲ ನಾನು ಎಮ್ಮೆಲ್ಲಿ ಯಾಕೆ ನನ್ ತಕ್ಕೊಂಡ್ರು ಅಮ್ಮ ನಾನು ಒಪ್ಕೊಳ್ಳಲ್ಲ ಅಂದ್ರೆ ಒಪ್ಕೊಳ್ಳಲ್ಲ ನಮ್ಗೆ ಇಷ್ಟನೂ ಇಲ್ಲ. ನಿಮ್ಮ ಅಪ್ಪ ಬಂದ್ಮೇಲೆ ಹೇಳಿ ಹೋಗಿ ಹುಡುಗಿ ಒಳ್ಳೆ ನಿಮ್ಮ ಅಪ್ಪ ಬಂದ್ಮೇಲೆ ಆಟಾಡ್ಸರತ್ತು ಹುಡುಗಿ ಸಿಕ್ಕಾಪಟ್ಟೆ ಒಳ್ಳೆ ಹುಡುಗಿ ನಂಗಿಂತ ಬೆಳ್ಳಗವಳೆ ನಾವೆಲ್ಲ ಕರಗಿದ್ದೆ ಮನ ಕಟ್ಲು 2 ಮಕ್ಳು ಇರ್ಲಿಲ್ವಾ ಮನ್ಸಿಂದ ಫುಲ್ ಒಳ್ಳೆ ಹುಡುಗಿ ಶಶಿಕಲಾ. ತೊಳ್ಕೊಂಡ್ ಯಾಕೆ ಕುಡ್ದೆ ಅಮ್ಮ ಚೆನ್ನಾಗಿವಳೆ ಚಂದಾಗಿದೆ ಅಲ್ಲ ಲಕ್ಷಣವಾಗಿರೋ ಹುಡುಗಿ ಬೇಕು ಅಂತ ಕೇಳಿದೆ ತಾನೆ ತಂದೀವ್ನಿ. ಅವ್ಳು ಚಂದ ತೊಳ್ಕೊ ಕುಡಿಬೇಕಾಗಿರಕ್ಕ ನಾನು ಇವಾಗ 6-7 ತಿಂಗಳಿಂದ ಎಷ್ಟು ಅರ್ಥ ಮಾಡ್ಕೊಂಡವಿ ಗೊತ್ತಾ ನಾನು 6 ತಿಂಗಳಿಗೆ ಆಗೋಯ್ತಲ್ಲ ನಾವು 6-7 ಅಲ್ಲ ನನ್ BJC ಫ್ರೆಂಡ್ ಕಣಮ್ಮ 2-3 ಬೇರೆಯವರು ಗುರು ಕೈ ತೊಳಿ ಹಿಂಗ್ ಮಾಡ್ಬಿಟ್ಟು ಫೋನ್ ನಿಮ್ಗೂ ಕೆಲಸ ಇಲ್ಲ ಅಂತ ಇಟ್ಕೊ ಕೂತಿದೆ. ಅವಳ ಹೆಸರು ಯಶು ಅಂತ ಯಶಸ್ವಿನಿ ಅಂತ. ಸೊ ಪ್ಲೀಸ್ ನೀನ್ ಸೊಸೆನ ಒಪ್ಕೋ ಅಮ್ಮ. ನಾನು ಸೀರಿಯಸ್ ಆಗಿ ಹೇಳ್ತಿರೋದು ಅವ್ ಹೆಣ್ಣು ಬ್ಲಾಗ್ ನೋಡ್ತಾ ಇರ್ತದೆ ಪಾಪ. ನೋಡಿದ್ರು ನೋಡು ಮಾನ ಮರ್ಯಾದಿದ್ರೆ ನೀನು ಜೊತೆ ಸೇರ್ಬೇಡೇನು. ಶಶಿಕಲಾ ಇದೊಳ್ಳೆ ಸರಿ ಆಯ್ತು ನೋಡು ಮಾನ ಮರ್ಯಾದೆ ಅಲ್ಲ ಲವ್ ಅಮ್ಮ ನಿನಗೆ ತಾನೇ ಹೇಳ್ತಾ ಇರೋದು. ನಾನು ಹೇಳೋನಿ ಅವಳಿಗೆ ಅವಾಗಲೇ ನಾನು ನಮ್ಮ ಅಮ್ಮಂಗೆ ಹೇಳ್ತವನಿ ಅಂತ ಹೇಳೋನಿ. ಸೊ ಪ್ಲೀಸ್ ನಮ್ಮ ಹುಡುಗಿಗೆ ಫೋನ್ ಮಾಡ್ತೇವೆ ಇವಾಗ ಯೇಸುಗೆ. ನಮ್ಮ ಅಮ್ಮನ ಜೊತೆ ಮಾತಾಡು ಯೇಸು. ಹಲೋ ಯಾವ ಜೊತೆಗೂ ಮಾತಾಡಿದ್ರೆ ಯಾವ ಜೊತೆಗೂ ಫೋನ್ ಮಾಡ್ಬೇಡ ಕಂಡೀಷನ್ ಹೇಳ್ತಾರೆ ಮಾಡ್ಕೊ ಫೋನ್. ಅಲ್ಲ ನಮ್ಮ ಹುಡುಗಿ ನಿನ್ ಸೊಸೆ ಅಮ್ಮ ಸೀರಿಯಸ್ ಆಗಿ ಅಮ್ಮ ವಿಡಿಯೋ ನೋಡ್ತಾ ಇರ್ತಾರೆ ಕಣಮ್ಮ ಹಿಂಗೆಲ್ಲ ಬೈಬೇಡ ಅಮ್ಮ ಸುಮ್ನೆ ಅಲ್ಲಿ ಸೀರಿಯಸ್ ಆಗಿ ಹೇಳ್ತಿರೋದು ನಾನು ಅರ್ಥ ಮಾಡ್ಕೋ. ನಿಜವಲ್ವೇ ಸುಮ್ಮನೆ ಪಾಪ ವಿಡಿಯೋ ನೋಡಿ ಸುಮ್ಮನೆ ನೀನ್ ಮಾತಾಡ್ ಚೆನ್ನಾಗಿ ಗುರು ಫೋನ್ ಮಾಡ್ಕೋ ಗುರು. ಅಮ್ಮ ನೀನ್ ಮಾತಾಡವ ನೀನ್ ಯಾಕೆ ಹಿಂಗ್ ಆಡ್ತಿದ್ಯಾ. ಬೆಳಗ್ಗೆ ನನ್ನ ನಾಷ್ಟ ತಿಂದ್ರೆ ಊಟ ಮಾಡಕ್ಕೂ ಬಿಡಲ್ವಾ ಸರ್ ಅದು. ಸರಿ ಊಟ ತಿನ್ನು ಯಾರು ಬೇಡ ಅಂದ್ರು ತಿನ್ಕತ್ತಿ ಸ್ಟಾಪ್ ಮಾಡು ಬಾಡಿ ರುಚುನು ಯಶು. ನಮ್ಮಮ್ಮ ಒಪ್ಕಂತದೆ ಸ್ವಲ್ಪ ಒಪ್ಪಿಸ್ಬೇಕಷ್ಟೇ. ಯಾಕೆ ಥೂ ಅಂತ ನಿಜ ಹೊಸಿ ಬೆಳಗಿಲ್ಲ ಅವಣ್ಣು ಏನ್ ತೊಳ್ಕ ಕುಡಿ ನೀ ಹೇಳಾಯ್ತು ಹತ್ರ ತಗೋಲ್ಲ ತಲೆ ಹಾಕಿ ದುರ್ಗ ಅಮ್ಮ ನಿಜ ಕೈ ತೊಳ್ಕ ಮುಟ್ಬೇಕು ಹಂಗ ಅವಳು ಹುಡುಗಿ ನೀನ್ ರಿಯಲ್ ಆಗಿ ಮೀಟ್ ಮಾಡಿಸ್ ಕಳೆದೋಯ್ತು. ನೀನ್ ಸೀರಿಯಸ್ ಆಗಿ ಮೀಟ್ ಮಾಡಿಸಿದ ತಕ್ಷಣ ಎಷ್ಟೇ ಯಾವ ವಯಸ್ಸು ಬರಲ್ಲ ಸೌಂದರ್ಯ ಸತೋನಿವ ಆ ತರ ಇದ್ರು ನಮ್ಗೆ ಇಷ್ಟ ಇಲ್ಲ. ಫಿಲಮ್ ಇರೋ ಸೌಂದರ್ಯ ಆ ತರ ಇದ್ರು ನಮ್ಗೆ ಇಷ್ಟ ಇಲ್ಲ. ಚಿನ್ನು ಮತ್ತೆ ಮಾತಾಡ್ಸು ಚಿನ್ನು ಅಂತ ಬೇರೆ ಮಡ್ಗು ನೀನು ಸರಿಗಿಲ್ಲ ಮಡ್ಗು ಅವನಿಗೆ ಅಮ್ಮ ಸುಮ್ಮನೆ ಯಾರು ಸಿಕ್ಕಿಲ್ಲ ನಾನೇ ಸಿಕ್ಕಿದ್ದ ಸ್ಪೀಕರ್ ಐತೆ ವ್ಲಾಗ್ ಮಾಡ್ತಿದ್ದೀನಿ ಚಿನ್ನು ನೀನ್ ಹೇಳಿದ್ನಲ್ಲ ರಿವೀಲ್ ಮಾಡ್ತೀನಿ ಅಂತ. ಅಲ್ಲ ಯಾರು ಸಿಕ್ಕಿಲ್ಲ ನಿಂಗೆ ಪ್ರ್ಯಾಂಕ್ ಮಾಡಕ ನಾನೇ ಸಿಕ್ಕಿದ್ನ ಜೊತೆ ಕಾಡ್ಕ ನೀನ್ ಮಡ್ಗು ಫೋನ್ ಅದ್ ಯಾರು ಪ್ರ್ಯಾಂಕ್ ಅಲ್ಲ ಆಂಟಿ. ಆ ಪ್ರ್ಯಾಂಕ್ ಇಲ್ದವ್ರಲ್ಲ ಮಡ್ಗು ಆಯ್ತು ಫೋನ. ಯಾಕೆ ಇಷ್ಟೊಂದು ಕೋಪ? ನಮ್ಗೆ ಏನು ಕೋಪ ಇಲ್ಲ ಮಡ್ಗು ನಮ್ಗೆ ಸುಮ್ಮನೆ ಕೆಲಸ ಅದ. ಅಲ್ಲಿ ಏನ್ ಸೊಸೆಯಾಗಿ ಬರೋಳು ಹಿಂಗಮ್ಮ ಮಾತಾಡೋದು ನೀನು. ನಾನು ಸೀರಿಯಸ್ ಆಗಿ ನಾನು ಮದುವೆ ಮಾಡಿಸ್ಕೊಡಲ್ಲ ನೀನು. ಎಲ್ಲಾರು ಹೆಣ್ಣು ಸಿಗ್ತಾ ಇಲ್ಲ ಗಂಡು ಸಿಗ್ತಾ ಇಲ್ಲ ಅಂದ್ರೆ ನೀನ್ ಏನಮ್ಮ ನೀನು ಮಠಕ್ಕೆ ಸೇರಿಸ್ತೀನಿ ಹೋಗು. ಅಲ್ಲ ನಿನ್ಗೆ ಯಾಕೆ ಹಿಂಗ ಆಡ್ತಿದ್ಯ ಅಂತ ಅಮ್ಮ. ಎಲ್ರು ಅಲ್ಲ ಎಷ್ಟೊಂದ್ ಜನ ನಮ್ಮ ಫ್ಯಾಮಿಲಿಯಲ್ಲಿ ಮದುವೆ ಆಗದೆ ಅವ್ರಿಗೆ ಯಾರಿಗೂ ಹೆಣ್ಣು ಸಿಗ್ತಾ ಇಲ್ಲ ಹೋಗ್ ಕರ್ಕ ಬನ್ನಿ ಅಂತ ಹೇಳ್ತಾರೆ. ನೀನು ಹೋಗಿ ಮಠಕ್ಕೆ ಸೇರ್ಕೋ. ಅಲ್ಲ ನಿನ್ ಮದುವೆ ಮಾಡಕ್ಕೆ ಚಿನ್ನು ನಾನಿರುವಾಗ ಅವ್ನ ಮಠಕ್ಕೆ ಯಾಕಂಟಿ ಸೇರ್ಕೊ ಮಡ್ಗು ಫೋನ್ ಆಂಟಿ ಅಂತ ಯಾಕಂತೀಯ ಅತ್ತೇನು ಅತ್ತೆ ಕಣ ಅತ್ತೆ ಪ್ರೀತಿ ಏನ್ ಕರಿ ಹೊಡೆದ್ಬಿಡ್ತೀನಿ ಸರಿಯಾಗಿ ನಿನ್ಗ ಸರತು ಒಂದ್ ಹುಡುಗಿ ನಾಟಕ ಆಡ್ದ ಇದ್ರಿ ಇಲ್ಲಿ ಒಂದ್ ಹುಡುಗಿ ಕೈಲಿ ನಿಮ್ಮ ಅಪ್ಪನ್ ತಕ ಹೋಗಿ ಅಕ್ಕಡದಲ್ಲಿ ಹೊಡಿಸ್ಕೊಂಡೆ ಮಡ್ಗು ಫೋನ.
ನೆಕ್ಸ್ಟ್ ಹೇಳ್ತೀನಿ ಅಪ್ಪಂಗು ಇವತ್ತು ಹೇಳ್ಬಿಡ್ತೀನಿ. ಯಾಕತ್ತೆ ಒಪ್ಕೊಂತೀರ ನೀವು? ಹೇಳು ಇನ್ನು ಸೊಸೆ ಕೇಳ್ತಿ ಹೇಳವ. ಸೀರಿಯಸ್ ಆಗಿ ಹೇಳ್ತಿರೋದು, ಯಾವ ಪ್ರ್ಯಾಂಕು ಮಾಡ್ಸಲ್ಲ ನಿಜವಲ್ಲ. ಮಿಸ್ ಫೈನಲ್ಲಿ ನಿನ್ನ ಬಿಟ್ಟಿದ್ ಕಣಮ್ಮ, ಇದು ಸೀರಿಯಸ್ ಆಗಿ ಹೇಳ್ತಿರೋದು. ಅನ್ನ ತಿನ್ನಕ್ಕೂ ನೆಮ್ಮದಿಲ್ಲ ಇವಟ್ಟಲ್ಲಿ. ಮಾ ಈ ಥರ ಎಲ್ಲ ಎಮೋಷನಲ್ ಡೈಲಾಗ್ ಹೊಡಿಬೇಡ. ಯಾರು ನಿಂಗೆ ಎಮೋಷನಲ್ ಹೇಳ್ಬೇಡ. ಗುರು ಆಪ್ ಮಾಡು ಗುರು, ಊಟ ತಿನ್ಕತ್ತೆ ಆಪ್ ಮಾಡ್ಲ ಆಮೇಲೆ ಐಡಿಯಾ ನಂಗೂ ಊಟ ಕೊಡು ಗುರು, ಆಪ್ ಮಾಡು ಗುರು. ನಿನ್ ಸೊಸೆ ಜೊತೆ ಮಾತಾಡೋ, ಆಮೇಲೆ ನಾನೇ ಆಫ್ ಮಾಡ್ತೀನಿ. ನಾನು ತಿನ್ಬಿಟ್ಟು ಮಾತಾಡ್ತೀನಿ, ತಿನ್ನ ಗಂಟೆ ಯಾರ ಜೊತೆ ಮಾತಾಡಲ್ಲ. ಚಿನ್ನು ಆಪ್ ಮಾಡ್ಲ, ಲವ್ ಯು ಜಾಸ್ತಿ. ಆಪ್ ಮಾಡು ಗುರು ಪ್ಲೀಸ್ ಕಣ್ ಗುರು, ನೀನಾರ ಅರ್ಥ ಮಾಡ್ಕಪ್ಪ. ಚಿನ್ನು ಹಾ ಇರೋಣ, ಮತ್ತೆ ಊಟ ಮಾಡ್ಬಿಟ್ಟು ಮಾಡ್ತಾರಂತೆ, ಆಮೇಲೆ ಮಾಡ್ಬೇಕಿಲ್ಲ ಊಟ ನಮ್ಮಮ್ಮ ನಗ್ತವ್ರ ಚಿನ್ನು. ಎಸೋ ಗುರು ಆಪ್ ಮಾಡು ಗುರು, ಸುಮ್ಮನೆ ನಮ್ಮಮ್ಮ ನಗ್ತವ್ರೆ. ಆಪ್ ಮಾಡು ವಿಡಿಯೋನ. ಆಫ್ ಮಾಡ್ಬೇಡ ಕಣ, ನನ್ ಫೋನು ನಿಂದ ಫೋನು ಇರಮ್ಮ. ಇನ್ನು ಮಧ್ಯಾಹ್ನದ ಊಟ ಕಣ ಇದು. ನಂಗೂ ಸಿ ಮಧ್ಯಾಹ್ನದ ಊಟ ಕಣ ತಿನ್ನು ಗುರು. ಚಿನ್ನು ಚಿನ್ನು ನಂಗಂತೂ ತಿನ್ಸು. ಮಾತಾಡ್ಸ್ಬಿಡ ಕಳ್ಳವನ ಗುರುನ, ಮಾತಾಡ್ಸ್ಬಿಡ ಕಳ್ಳವನ ಗುರುನ ತಿಂದವ್ರ. ಈಗ ಅವ್ನು ಮಾತಾಡ್ಸ್ಬೇಡ ಅಂತ ಹೇಳ್ತಿರೋದು, ಗುರುನ ತಿಂದವ್ರ. ಸರಿ ಮಾತಾಡ್ಸೋ, ನೀನು ತಿನ್ಸು ಪ್ಲೀಸ್. ನಿಜರು ಒಳ್ಳೆ ಹುಡುಗಿ. ಈಗ ಆಯ್ತಪ್ಪ, ಒಳ್ಳೆ ಹುಡುಗಿ ಆದ್ರೆ ಆಯ್ತು, ತಿನ್ನು ಹೋಗೋತಾಗ ನಮ್ಗೆ ಎದ್ದು ನಿಜ ಒಳ್ಳೆ ಹುಡುಗಿ. ತಗ ತಿನ್ನು. ಸರಿ 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 ತಿನ್ನು. ಫೋನ್ ಆಫ್ ಮಾಡು ಅಂತ ಹೇಳ್ತಿದ್ರ. ಗೈಸ್, ನಾನು ಮೆಂತ್ಯದ ಹಿಟ್ಟು ತಿಂದಾಯ್ತು, ಊಟ ಎಲ್ಲ ಮುಗಿದು. ಇವಾಗ ಮಾತಾಡ್ತೀಯಾ ನಮ್ಮ ಹುಡುಗಿ ಜೊತೆಗೆ? ನಮ್ಮಪ್ಪ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಅಪ್ಪಂಗೆ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಅಪ್ಪಂಗೆ, ನಮ್ಮ ಅಪ್ಪನ ರಿಯಾಕ್ಷನ್ ಬರ್ತದೆ ನಿಮಗೆ, ನಮ್ಮಪ್ಪ ಹೆಂಗೆ ರಿಯಾಕ್ಟ್ ಮಾಡ್ಬೋದು ಅಂತ. ನಮ್ಮಪ್ಪ ಮೋಸ್ಟ್ಲಿ ಸರಿ ಆಯಿತು ಬಿಡಪ್ಪ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ. ಅಮ್ಮ ಅಪ್ಪ ಸರಿ ಆಯಿತು ಬಿಡು ಅಂತ ಹೇಳುತ್ತೆ ತಾನೆ ಪಕ್ಕ. ನಂಗೆ ಯಾಕೆ ಹಂಗೆ ಅನಿಸುತ್ತೆ, ನಮ್ಮ ಅಪ್ಪನ ರಿಯಾಕ್ಷನ್ ನಂಗೆ ಹಂಗೆ ಅನಿಸುತ್ತೆ. ನಮ್ಮ ಅಮ್ಮನೂ ನೋಡು, ಇವಾಗ ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಏನೇನು ಹೇಳುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಬಂದ್ಬಿಟ್ಟು. ಏನಮ್ಮ ಏನ ಏನು ಹೇಳು. ಹೆಣ್ಣೋಡ ಶಾಸ್ತ್ರ ಯಾವಾಗ ಇಟ್ಕೊಳವ ಗೈಸ್? ಹೆಣ್ಣೋಡ ಶಾಸ್ತ್ರಕ್ಕೂ ಇದು ಬಟ್ಟೆ ಅಂಗಡಿಲಿ ಬಟ್ಟೆ ತಗೊಳಕ್ ಹೋದಾಗ ಇದು ಮಾಸ್ಕು, ಚಾರ್ಕೋಲ್ ಮಾಸ್ಕ್ ಅಂತ. ಇದು ಹಂಗೇನಿಲ್ಲ, ಸುಮ್ಮನೆ ಈಸ್ಕೊಂಡು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಟ್ರೈ. ಯಾವ ಹೆಣ್ಣು ನೋಡೋಕ್ಕೂ ಇಷ್ಟು ಇವಾಗಲೇ ದಿನ ಚಂದಿಲ್ದವ್ರು ಏನಮ್ಮ ಅಂದ ಚಂದ ಕಟ್ಕೊಂಡು ಏನು ಬಾ. ದಿನ ಚಂದಿಲ್ದವ್ರು ಏನೋ ಬಿಡಮ್ಮ. ಹುಡುಗಿ ಚೆನ್ನಾಗಳು ಸಾಕು ನಂಗೆ. ನಿಜವಾಗ್ಲು ಹೊಸಿ ಚೆನ್ನಾಗಿದೆ ಅನ್ಕೋ. ನಿಜ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಗೈಸ್. ಉರಿತಾ ಸರ್ ಅಮಾಸೆ ಇವತ್ತು ತೆಗ್ದಾಕೊಂಡ್ಬಿಡವಿ. ಅಮಾಸೆ ಇವತ್ತು ತೆಗ್ದಾಕೊಂಡ್ ಕಾಣ್ಬೇಕು. ಕುದುರೆ ಸುಮ್ಮನೆ 99 ರೂಪಾಯಿ ಅದೊಂದಕ್ಕೆ. ಅಮ್ಮ ಅಂತ ನಮ್ಮ ಹುಡುಗಿನ ಒಪ್ಕೊ ಅಮ್ಮ ಅಂತೀನಿ. ಹೋಗ ಮುದವಿ, ನೀನ್ ಅಂತವ್ರು ಮುದವಿ ಅಮ್ಮ ಅಂತ. ನಿನ್ನೇನ ಬಂದಿಂದ ಅಮ್ಮ ಅನ್ಸೋಕೆ ಇಲ್ಲ ನಾವು. ನಿಜ ಹೊಸಿ ಚೆನ್ನಾಗಿಲ್ಲ ನಮ್ಗೆ. ನಾನು ಹೇಳ್ತಾ ಇಲ್ವ, ಚಂದಾಗಿ ತೊಳ್ಕೊ ಕುಡಿಯೋಳ ಅಂದ ಚಂದವ. ಚಂದಾಗಿದ್ರ ನಮಗ್ ಬೇಕಾಗಿಲ್ಲ ಅವಳ ಅಂದ ಚಂದ. ಚಂದಿಲ್ದವಳೆ ಬರ್ಲಿ ನಮ್ಮ ಮಟ್ಟಿಗೆ, ಸರಿಯಾ? ಚಂದಾಗಿರೋಳು ಬೇಡ, ಚಂದಿಲ್ದವಳು ಬರ್ಲಿ ನಮ್ಮ ಮಟ್ಟಿಗೆ ಸಾಸಿ. ನೀನ್ ಚಂದಗೊಳೆ ಅಂತ ಇದಿಲ್ಲ ಅದ್ಕ. ಚಂದಾಗಿಲ್ದ ಇದ್ದವರೇ ಬರ್ಲಿ ನಾವು. ಒಳ್ಳೆ ಹುಡುಗಿ ಕಣವ, ಅಡುಗೆ ಒಂದ್ ಮಾಡಕ್ ಬರಲ್ಲ ಅಷ್ಟೇ. ಅದಕ್ಕಿಂತ ಇನ್ನೇನು ಒಳ್ಳೆ ಹುಡುಗಿ ಬೇಕು. ನಿನ್ನೆಲ್ಲ ಚೆನ್ನಾಗಿ ನಿನ್ ಕಂಡ್ರೆ ಜಾಸ್ತಿ ಇಷ್ಟಪಡುತ್ತೆ ಪಾಪ. ಬೇಕಾಗಿಲ್ಲ ಕಣಪ್ಪ ಅವಳು, ನಾನು ಇಷ್ಟಪಡೋದೇನು ಬೇಕಾಗಿದೆ.